ಭವ್ಯ ಬಂಧುಗಳೇ, ದಕ್ಷಿಣದ ಜೈನ ಕಾಶಿ ಮೂಡುಬಿದಿರೆಗೆ ಯುಗಳ ಮುನಿಗಳ ಪುರಪ್ರವೇಶದ ಸಂಭ್ರಮ. ಜೈನ ಸಂಸ್ಕೃತಿಯಂತೆ ಪ್ರತಿದಿನ ಗುರುಗಳ ಸೇವೆ ಮಾಡುವುದು ಜೈನರಿಗೆ ದೇವರ ಪೂಜೆ ಮಾಡಿದಷ್ಟೇ ಮಹತ್ವದ್ದಾಗಿದೆ. ನಿಜವಾದ ಗುರುಗಳೆಂದರೆ ತ್ಯಾಗಿಗಳಾದ ದಿಗಂಬರ ಮುನಿಗಳು ಹಾಗೂ ಮಾತಾಜಿಯವರು. ವೀತರಾಗ ಭಗವಂತನ ಪ್ರತಿರೂಪದಂತಿರುವ ದಿಗಂಬರ ಮುನಿಗಳ ಸೇವಾ ಭಾಗ್ಯ ಯಾವಾಗಲೂ ಸಿಗುವಂಥದ್ದಲ್ಲ. ಅಂತಹ ಭಾಗ್ಯವೊಂದು ಇತ್ತೀಚೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜೈನ ಸಮಾಜದ ಬಾಂಧವರಿಗೆ ಲಭಿಸಿದೆ. ದೀಕ್ಷೆ ಸ್ವೀಕರಿಸಿದ ಬಳಿಕ ಬರಿಗಾಲಿನಲ್ಲಿ ಕಾಲ್ನಡಿಗೆಯಲ್ಲೇ ಎಷ್ಟೇ ದೂರಕ್ಕೂ ಸಂಚರಿಸಬೇಕಾದ ನಿಯಮಕ್ಕೆ ಬದ್ಧರಾದ ಪೂಜ್ಯ ಮುನಿಶ್ರೀಗಳವರು ವಿಹಾರ ಮಾಡುವಾಗ ಅವರ ಜೊತೆ ನಡೆಯುವುದೇ ಸಂಭ್ರಮ. ಅವರ ಆಹಾರ ದಾನದಂತೆ ಇದೂ ಒಂದು ಸೇವೆಯೇ. ಇತ್ತೀಚೆಗೆ ತುಮಕೂರಿನ ಮಂದಾರಗಿರಿಯಲ್ಲಿ ಚಾತುರ್ಮಾಸವನ್ನ ಮುಗಿಸಿದ ಯುಗಳ ಮುನಿಗಳೆಂದೇ ವಿಶ್ವವಿಖ್ಯಾತರಾದಂತಹ ಪರಮಪೂಜ್ಯ ಶ್ರೀ ಅಮೋಘಕೀರ್ತಿ ಮುನಿ ಮಹಾರಾಜರು ಮತ್ತು ಪರಮಪೂಜ್ಯ ಶ್ರೀ ಅಮರಕೀರ್ತಿ ಮುನಿ ಮಹಾರಾಜರು ಕರಾವಳಿ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದು ಇಲ್ಲಿನ ಧರ್ಮ ಬಂಧುಗಳಲ್ಲಿ ಸಂಭ್ರಮದ ಸಂಚಲನವನ್ನು ಉಂಟುಮಾಡಿದೆ. ಕೆಲವು ದಿನಗಳ ಹಿಂದಷ್ಟೇ ಪುಣ್ಯಕ್ಷೇತ್ರ ಕಾರ್ಕಳಕ್ಕೆ ಆಗಮಿಸಿದ್ದ ಯುಗಳ ಮುನಿಗಳವರು ದಿನಾಂಕ 12/1/2021 ಜೈನ ಕಾಶಿ ಮೂಡುಬಿದಿರೆಯ ಕಡೆಗೆ ತಮ್ಮ ವಿಹಾರವನ್ನು ಮುನ್ನಡೆಸಿದ್ದರು. ಜನವರಿ 13 ಅಂದರೆ ಈ ದಿನ ಮೂಡುಬಿದಿರೆಯ ಭಕ್ತರಿಗೆ ಅವಿಸ್ಮರಣೀಯ ದಿನ. ಎಷ್ಟೋ ಮಂದಿ ದರ್ಶನಕ್ಕಾಗಿಯೇ ಕಾತರದಿಂದ ಕಾಯುವ ಯುಗಳ ಮುನಿಗಳವರು ಹತ್ತಿರಕ್ಕೆ ಬಂದೇ ಬಿಟ್ಟಿದ್ದರು. ಅದಕ್ಕೆಂದೇ ಅವರನ್ನು ಭಕ್ತಿಯಿಂದ ಸ್ವಾಗತಿಸಲು ಮೂಡುಬಿದಿರೆಯ ಶ್ರೀ ಜೈನ ಮಠದ ಪೀಠಾಧೀಶರಾದ ಪರಮಪೂಜ್ಯ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಇಡೀ ಮೂಡುಬಿದಿರೆಯ ಭಕ್ತವೃಂದ ಸಜ್ಜಾಗಿತ್ತು. ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ದಿವ್ಯ ಮಾರ್ಗದರ್ಶನ ಕೂಡ ಇತ್ತು. ಮೂಡುಬಿದಿರೆಯ ಶ್ರದ್ಧಾಳು ಜೈನ ಬಾಂಧವರು ಬೆಳಗ್ಗೆ ಬೇಗನೆ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಮೂಡುಬಿದಿರೆ ತಾಲೂಕಿನ ಗಡಿ ಪ್ರದೇಶವಾದ ಬೆಳುವಾಯಿಯ ಕಾಂತಾವರದಲ್ಲಿ ಪೂಜ್ಯ ಯುಗಳ ಮುನಿಗಳವರನ್ನು ಬರಮಾಡಿಕೊಳ್ಳಲು ಉತ್ಸಾಹದಿಂದ ಸಿದ್ಧರಾಗಿದ್ದರು. ಸೂರ್ಯೋದಯವಾಗುತ್ತಿದ್ದಂತೆ ಧವಳಾದಿ ಗ್ರಂಥಗಳ ಸಂರಕ್ಷಣೆ ಹಾಗೂ ವಿಶ್ವ ಪ್ರಸಿದ್ಧ 1000 ಕಂಬದ ಬಸದಿಯೂ ಸೇರಿದಂತೆ 18 ಬಸದಿಗಳಿಗೆ ಪ್ರಖ್ಯಾತವಾದಂತಹ ಜೈನ ಕಾಶಿ ಮೂಡುಬಿದಿರೆಯ ದರ್ಶನಕ್ಕೆ ಕಾತರರಾದವರಂತೆ ಮುನಿದ್ವಯರು ಉತ್ಸಾಹದಿಂದ ವಿಹಾರ ಪ್ರಾರಂಭಿಸುತ್ತಿದ್ದಂತೆ ಶುದ್ಧ ಸಮವಸ್ತ್ರಧಾರಿಗಳಾದ ಗುರುಸೇವಕರು ಅವರ ಹಿಂದೆ ಮುಂದೆ ಹೆಜ್ಜೆ ಹಾಕತೊಡಗಿದರು. ಎಳೆ ಬಿಸಿಲು ಆವರಿಸಿಕೊಳ್ಳುತ್ತಿರುವ ಹೊತ್ತಿಗೆ ದೇವರಿಗೆ, ಗುರುಗಳಿಗೆ, ಧರ್ಮಕ್ಕೆ ಜಯಘೋಷಗೈಯುತ್ತಾ ಮೂಡುಬಿದಿರೆ ಪಟ್ಟಣದ ಕಡೆಗೆ ಎಲ್ಲರೂ ಬಿರುಸಿನ ಹೆಜ್ಜೆ ಹಾಕತೊಡಗಿದರು. ಒಂದೆಡೆ ಮುನಿಗಳವರು ತಮ್ಮ ನಡೆಯುವ ದಾರಿಯ ಕಡೆಗೆ ಸೂಕ್ಷ್ಮ ದೃಷ್ಟಿ ಬೀರುತ್ತಾ ಹೆಜ್ಜೆ ಇರಿಸುವುದರೊಂದಿಗೆ ಬೆಳಗಿನ ನಿತ್ಯ ಕ್ರಿಯೆಗೆ ಸಂಬಂಧಿಸಿದಂತೆ ಮಂತ್ರೋಚ್ಚಾರಣೆ ಮಾಡುತ್ತಾ ಸಾಗಿದರೆ ಭಕ್ತರು ಅವರೊಂದಿಗೆ ಪಂಚನಮಸ್ಕಾರ ಮಂತ್ರ ಹಾಗೂ ಭಜನೆಗಳನ್ನು ಹಾಡುತ್ತಾ ಮುನ್ನಡೆದರು. ಸದ್ಧರ್ಮ ಸಮ್ಯಕ್ತ ಬಂಧುಗಳೇ, ಈ ದಿನ ಗುರುವಾರ. ಮೂಡುಬಿದಿರೆಯ ಜನತೆಗೆ ಇದು ನಿಜವಾಗಿಯೂ ಗುರುವಾರವಾಯಿತು. ಬೆಳಗಿನ 8 ಗಂಟೆಯ ಹೊತ್ತಿಗೆ ಸೂರ್ಯನ ಎಳೆ ಬಿಸಿಲು ಎಲ್ಲೆಡೆಗೂ ಪಸರಿಸುತ್ತಿರುವಾಗಲೇ ತೇಜೋಪುಂಜಗಳಂತಿದ್ದ ಯುಗಳ ಮುನಿಗಳಾದ ಪರಮಪೂಜ್ಯ ಅಮೋಘಕೀರ್ತಿ ಮುನಿ ಮಹಾರಾಜರು ಮತ್ತು ಪರಮಪೂಜ್ಯ ಅಮರಕೀರ್ತಿ ಮುನಿ ಮಹಾರಾಜರು ಮೂಡುಬಿದಿರೆ ಕ್ಷೇತ್ರಕ್ಕೆ ಸನಿಹದ ಬನ್ನಡ್ಕದ ಬಳಿಗೆ ಆಗಮಿಸುತ್ತಿದ್ದಂತೆಯೇ ಮಾರ್ನಾಡು ಬಸದಿಯ ಕಡೆಯಿಂದ ಈಗಾಗಲೇ ಕರಾವಳಿಯಲ್ಲಿ ವಿಹಾರಗೈಯುತ್ತಾ ಧರ್ಮ ಪ್ರಭಾವನೆ ಮಾಡುತ್ತಾ ಗುಮ್ಮೆತ್ತು ಬಸದಿಯ ಪಂಚಕಲ್ಯಾಣಕ್ಕೆ ಮಾರ್ಗದರ್ಶನವನ್ನು ಇತ್ತಂತಹ ಪರಮಪೂಜ್ಯ ಶ್ರೀ ಪ್ರಸಂಗಸಾಗರ ಮುನಿ ಮಹಾರಾಜರು ಮೂಡುಬಿದಿರೆ ಕ್ಷೇತ್ರಕ್ಕೆ ತಮ್ಮ ಪಾದಾರ್ಪಣೆಯನ್ನ ಮಾಡಿದರು. ಒಂದೆಡೆ ಮುಗಿಲು ಮುಟ್ಟಿದ ಏರು ಧ್ವನಿಯ ತುಳುನಾಡಿನ ಯಕ್ಷಗಾನದ ಸುಂದರ ಚೆಂಡೆವಾದನ, ಮತ್ತೊಂದೆಡೆ ಮಂಗಳವಾದ್ಯ, ಕೊಂಬು ಕಹಳೆಗಳ ನಿನಾದಗಳ ನಡುವೆ ಇಡೀ ಮೂಡುಬಿದಿರೆಯು ಗುರುಗಳ ಪಾದಸ್ಪರ್ಶದಿಂದ ಪುಳಕಗೊಂಡಂತಿತ್ತು. ಭವ್ಯ ಮೆರವಣಿಗೆಯಲ್ಲಿ ಸುಮಂಗಲಿಯರು ಭಕ್ತಿಯಿಂದ ಬೊಗಸೆಯಲ್ಲಿ ಹಿಡಿದ ಮಂಗಳ ಕಲಶಗಳ ಸಾಲಿನ ಮಧ್ಯೆ ನಿಧಾನವಾಗಿ ಹೆಜ್ಜೆ ಇಟ್ಟ ಮುನಿತ್ರಯರನ್ನು ಮೂಡುಬಿದಿರೆ ಮಠದ ಸ್ವಾಮೀಜಿಯವರು ಭಕ್ತಿ ಗೌರವಗಳಿಂದ ಬರಮಾಡಿಕೊಂಡರು. ಕ್ಷೇತ್ರದ ಹಿರಿಯ ಮನೆತನಗಳ ಹಿರಿಯರು ಮುಂಚೂಣಿಯಲ್ಲಿದ್ದರು. ಉತ್ಸಾಹಿ ಕಾರ್ಯಕರ್ತರು ಪಾದರಸದಂತೆ ಓಡಾಡುತ್ತಾ ಪಂಚವರ್ಣದ ಧ್ವಜಗಳನ್ನು ಬೀಸುತ್ತಾ ಜಯಕಾರ ಮೊಳಗಿಸುತ್ತಾ ಗುರುತ್ರಯರನ್ನು ಸಡಗರದಿಂದ ಸಂಭ್ರಮದಿಂದ ಬರಮಾಡಿಕೊಂಡರು.
ಸ್ವಲ್ಪ ಸೈಡ್ 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 ಸೈಡ್. ಅವರು ಎದುರಲ್ಲಿ ನಿಲ್ತಾರೆ, ಅಲ್ಲಿ ಅಲ್ಲಿ ಟ್ರೆಕ್ ಮಾಡಿ. ಎಲ್ಲೆಲ್ಲೂ ಸಂಭ್ರಮದ ವಾತಾವರಣ. ಎಲ್ಲರೂ ಹಸನ್ಮುಖರಾಗಿ ತಮ್ಮ ಗುರುದರ್ಶನದ ಪುಣ್ಯ ವಿಶೇಷಕ್ಕೆ ಆನಂದ ಪಡುತ್ತಾ ಮುನಿತ್ರಯರನ್ನು ಮೂಡುಬಿದ್ರೆಯ ಪ್ರಾಚೀನ ಬಸದಿಗಳಲ್ಲಿ ಒಂದಾದ ಬಡಗ ಬಸದಿಗೆ ಕರೆತಂದೆವು. ಊರಿನ ಬಡಗು ದಿಕ್ಕಿನಲ್ಲಿರುವುದರಿಂದ ಬಡಗಬಸ್ತಿ ಎಂದೇ ಹೆಸರಾದಂತಹ ಈ ಬಸದಿಯಲ್ಲಿ ಶ್ರೀ ಚಂದ್ರನಾಥ ಸ್ವಾಮಿ ಮೂಲನಾಯಕ. ಬಸದಿಯ ಮುಂಭಾಗದಲ್ಲಿ ತಲೆ ಎತ್ತಿ ನಿಂತಿರುವ ಸುಮಾರು 40 ಅಡಿ ಎತ್ತರದ ಮಾನಸ್ತಂಭ ಭವ್ಯರನ್ನು ಜಿನದರ್ಶನಕ್ಕಾಗಿ ಆಹ್ವಾನಿಸುತ್ತಿದೆ. ಇಲ್ಲೊಂದು ವಿಶೇಷತೆ ಇದೆ. ಪೀಠ ಮತ್ತು ಪ್ರಭಾ ವಲಯಗಳು ಕಂಚಿನದಾಗಿದ್ದು ಮಧ್ಯದಲ್ಲಿ ಕರಿಶಿಲೆಯ ಬೇರೆ ಬೇರೆ 24 ತೀರ್ಥಂಕರರ 1 ಅಡಿಯಷ್ಟು ಎತ್ತರದ ಖಡ್ಗಾಸನದಲ್ಲಿ ನಿಂತಿರುವ ಜಿನಬಿಂಬಗಳು ಲೇಪಗೊಂಡು ಫಳಫಳ ಹೊಳೆಯುತ್ತವೆ. ದೇಹದ ಆಯ, ನಿಂತಿರುವ ನಿಲುವು, ಅಂಗಾಂಗಗಳ ರಚನೆ ಶಾಸ್ತ್ರೀಯವಾಗಿದ್ದು ಬಿಂಬಗಳು ಮುದ್ದಾಗಿವೆ. ಪಚ್ಚೆಕಲ್ಲಿನ ಪಾರ್ಶ್ವನಾಥ ಸ್ವಾಮಿಯ ಇನ್ನೊಂದು ಪ್ರತಿಮೆ ಮೌಲಿಕವಾದುದು. ತ್ರಿಕಾಲದ 72 ಮಂದಿ ತೀರ್ಥಂಕರರ ಕಂಚಿನ ಪ್ರತಿಮೆಯು ವಿಶಿಷ್ಟವಾಗಿದೆ. ಮೂಡು ದಿಕ್ಕಿನಲ್ಲಿ ರಚನೆಗೊಂಡ ಬಸದಿಯ ಮಹಾದ್ವಾರ ಅಂದವಾಗಿದೆ. ಮೂಡುಬಿದಿರೆ ಒಂದು ಪರಮ ಪಾವನ ಕ್ಷೇತ್ರ. ಜೀವನದಲ್ಲಿ ಒಮ್ಮೆಯಾದರೂ ಈ ಕ್ಷೇತ್ರದ ದರ್ಶನ ಮಾಡಬೇಕು ಎಂಬ ಹಂಬಲ ಎಲ್ಲ ಧಾರ್ಮಿಕ ಶ್ರದ್ಧಾವಂತರದ್ದು. ಅಸಂಖ್ಯಾತ ಜೈನ ಆಗಮ ಗ್ರಂಥಗಳ ಸಂಗ್ರಹ ಹಾಗೂ ಸಂರಕ್ಷಣೆಯಿಂದ ಅನುಪಮವಾದ 18 ಬಸದಿಗಳ ಅಸ್ತಿತ್ವದಿಂದ ಶ್ರೀ ಜೈನ ಮಠದ ನೇತೃತ್ವದಲ್ಲಿ ನಿತ್ಯ ನಡೆಯುವ ಧಾರ್ಮಿಕ ಚಟುವಟಿಕೆಗಳ ಸಂಭ್ರಮದಿಂದ ವಿಶ್ವವಿಖ್ಯಾತವಾದ ಪುಣ್ಯಕ್ಷೇತ್ರಕ್ಕೆ ಗುರುಗಳ ಪಾದಸ್ಪರ್ಶದಿಂದ ಚಿನ್ನದ ಹೂವಿಗೆ ಪರಿಮಳ ಬಂದಂತಾಯಿತು. ಇನ್ನು ಗುರುಗಳುಗೈಯುವಂತಹ ಬಸದಿ ದರ್ಶನದ ಸಂದರ್ಭದಲ್ಲಿ ಅವರ ಜೊತೆಗಿದ್ದು ಸಹಕರಿಸೋಣ. ಅವರ ಆಹಾರ ಚರ್ಯೆಗಳಲ್ಲಿ ಭಾಗವಹಿಸಿ ಪುಣ್ಯಶಾಲಿಗಳಾಗೋಣ. ಅವರ ಪ್ರವಚನಗಳನ್ನು ಆಲಿಸಿ ಆತ್ಮಕಲ್ಯಾಣ ಮಾಡಿಕೊಳ್ಳೋಣ. ನಡೆಯುವಂತಹ ಪೂಜೆ, ಆರಾಧನೆ, ಭಕ್ತಿ, ಆರತಿಗಳಲ್ಲಿ ಪಾಲ್ಗೊಂಡು ಪುಣ್ಯ ಸಂಪಾದಿಸೋಣ. ಒಟ್ಟಿನಲ್ಲಿ ಪಾಪ ನಿರ್ಜರೆ ಮಾಡಿ ಶುಭ ಪರಿಣಾಮವನ್ನು ಹೊಂದುವ ಮಹಾಭಾಗ್ಯ ಇದೀಗ ಮೂಡುಬಿದಿರೆ ಹಾಗೂ ಪರಿಸರದ ಧರ್ಮ ಬಂಧುಗಳಿಗೆ ಒದಗಿ ಬಂದಿದೆ. ತ್ರೈರತ್ನಗಳ ಪ್ರತೀಕವೆಂಬಂತೆ 3 ಮಂದಿ ಪೂಜನೀಯ ಗುರುಗಳ ಸಾನ್ನಿಧ್ಯ, ಭಟ್ಟಾರಕರ ಉತ್ಸಾಹ, ಹಿರಿಯರ ಮಾರ್ಗದರ್ಶನ ಇದಕ್ಕೆ ಪ್ರೇರಕ ಶಕ್ತಿಯಾಗಿದೆ. ಸಿದ್ಧಕ್ಷೇತ್ರ ಅತಿಶಯ ಕ್ಷೇತ್ರ ಮೂಡುಬಿದಿರೆಯಲ್ಲಿ ದಿನಾಂಕ 19/1/2022 ಬುಧವಾರದವರೆಗೆ ವಾಸ್ತವ್ಯವಿದ್ದು, ಮೂಡುಬಿದಿರೆ ಶ್ರೀಮಠದ ಪರಮಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಪರಮ ಸಂರಕ್ಷಕ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ. 13/1/2022 ಗುರುವಾರ ಅಪರಾಹ್ನ ಗಂಟೆ 3ರಿಂದ ಶ್ರೀ ಜೈನ ಮಠದಲ್ಲಿ ಮಂಗಲ ಪ್ರವಚನ ಹಾಗೂ 5ರಿಂದ ಗುರುಗಳ ಆರತಿ ಕಾರ್ಯಕ್ರಮವಿರುತ್ತದೆ. 14/1/2022 ಶುಕ್ರವಾರದಂದು ಶ್ರೀ ಮಹಾವೀರ ಭವನದಲ್ಲಿ ಅಪರಾಹ್ನ ಗಂಟೆ 1ರಿಂದ 4ರವರೆಗೆ ಕಲಿಕುಂಡ ಯಂತ್ರಾರಾಧನೆ ಸಂಪನ್ನಗೊಳ್ಳಲಿದೆ. ಆ ನಂತರ 4ರಿಂದ 5ರವರೆಗೆ ಧಾರ್ಮಿಕ ಸಭೆ ಹಾಗೂ ಮಂಗಲ ಪ್ರವಚನ. ಪಾವನ ಸಾನ್ನಿಧ್ಯವನ್ನ ನೀಡಲಿದ್ದಾರೆ ಪರಮಪೂಜ್ಯ 108 ಶ್ರೀ ಅಮೋಘ ಕೀರ್ತಿ ಮುನಿ ಮಹಾರಾಜರು, ಪರಮಪೂಜ್ಯ 108 ಶ್ರೀ ಅಮರಕೀರ್ತಿ ಮುನಿ ಮಹಾರಾಜರು ಹಾಗೂ ಪರಮಪೂಜ್ಯ 108 ಶ್ರೀ ಪ್ರಸಂಗ ಸಾಗರ ಮುನಿ ಮಹಾರಾಜರು. ದಿವ್ಯ ಉಪಸ್ಥಿತಿ ಹಾಗೂ ಆಶೀರ್ವಚನವನ್ನ ನೀಡಲಿದ್ದಾರೆ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರು, ಶ್ರೀ ಜೈನ ಮಠ ಮೂಡುಬಿದಿರೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನ ನೀಡಲಿದ್ದಾರೆ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೀಡು. 15/1/2022 ಶನಿವಾರ ಅಪರಾಹ್ನ 3ರಿಂದ ಶ್ರೀಮಠದಲ್ಲಿ ಮಂಗಲ ಪ್ರವಚನ. ಅದೇ ರೀತಿ ದಿನಾಂಕ 16/1/2022 ರವಿವಾರ, 17/1/2022 ಸೋಮವಾರ, 18/1/2022 ಮಂಗಳವಾರ ಗಂಟೆ 3ರಿಂದ ಶ್ರೀಮಠದಲ್ಲಿ ಮಂಗಲ ಪ್ರವಚನ ಬೇರೆ ಬೇರೆ ವಿಷಯಗಳಲ್ಲಿ ನಡೆಯಲಿದೆ. ಅದೇ ರೀತಿ ಪ್ರತಿದಿನ ಸಂಜೆ
5ರಿಂದ ಗುರುಗಳ ಆರತಿ ಕಾರ್ಯಕ್ರಮವಿರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಮೂಡುಬಿದ್ರೆ ಶ್ರೀಮಠದ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ನೇತೃತ್ವ ಹಾಗೂ ಪರಮ ಸಂರಕ್ಷಕ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಹಾಗೂ ಪಟ್ನಶೆಟ್ಟಿ ಸುದೇಶ್ ಕುಮಾರ್, ಎ ದಿನೇಶ್ ಕುಮಾರ್, ಎಂ ಆದರ್ಶ ಬಸದಿಗಳ ಮೊಕ್ತೇಸರರು ಮೂಡಬಿದಿರೆ, ಶ್ರೀ ಸಂಜಯಂತ ಕುಮಾರ್ ಶೆಟ್ಟಿ ವ್ಯವಸ್ಥಾಪಕರು ಶ್ರೀ ಜೈನಮಠ ಮೂಡಬಿದಿರೆ, ಸಂಚಾಲಕರು ಶ್ರೀ ಕೆ ಅಭಯಚಂದ್ರ ಜೈನ್, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಸ್ವಾಗತ ಸಮಿತಿಯ ಸರ್ವ ಸದಸ್ಯರ ಸಹಕಾರದೊಂದಿಗೆ ನಡೆಯಲಿದೆ. ओम नमः शिवाय। देवो पार्श्वनाथ स्वामी भगवान की चतुर्मुखी तीर्थंकर भगवान की अहिंसा परमो धर्म की जय बोलो युगल मुनि महाराज की अमोघ कीर्ति मुनि महाराज की अमर कीर्ति मुनि महाराज की प्रसंग सागर मुनि महाराज की सकल मुनि संघ की अहिंसा परमो धर्म की। ಅಮರ ಕೀರ್ತಿ ಮತ್ತು ಅಮೋಘ ಕೀರ್ತಿ ಮುನಿ ಮಹಾರಾಜರು ತುಮಕೂರಿನ ಮಂಗಳಾಗಿರಿಯಲ್ಲಿದ್ದು ಕರ್ನಾಟಕದಲ್ಲಿ ವಿಶೇಷವಾದಂತಹ ಧರ್ಮ ಪ್ರಭಾವನೆಯನ್ನು ಮಾಡಿ ಅನೇಕ ಬಸದಿಗಳ ಜೀರ್ಣೋದ್ಧಾರಕ್ಕೆ ಪ್ರೇರಣೆ, ಮಾರ್ಗದರ್ಶನ ಮತ್ತು ಸಹಯೋಗ ಇದೆಲ್ಲವನ್ನು ಕೂಡ ನೀಡಿರುವುದು ನಮಗೆಲ್ಲ ತುಂಬಾ ಸಂತೋಷವನ್ನು ಕಂಡಿದೆ. ಅವರು ಮೂಡಲ ಸೀಮೆಯ ತುಮಕೂರಿನಲ್ಲೇ ಉಳಿದುಕೊಂಡಿದ್ರು. ಇದೀಗ ಪಶ್ಚಿಮದ ಪಡುವಣ ಕಡಲ ಪಶ್ಚಿಮ ಸಮುದ್ರಾಧೀಶ್ವರ ಚಂದ್ರನಾಥ ಸ್ವಾಮಿಯ ಕ್ಷೇತ್ರ, ಕಾಶಿನಾಥ ಸ್ವಾಮಿಯ ಕ್ಷೇತ್ರ ಎಂದು ಪ್ರಸಿದ್ಧಿಯಾಗಿಂತ ಮೊದಲೇ ಗುರುತಿಸಿದಂತ ಜೈನ ಕಾಶಿ ಮೂಡಿದಿದೆ. ಇದು ಸಿಕ್ಕ ಕ್ಷೇತ್ರವೂ ಹೌದು, ಅತಿಶಯ ಕ್ಷೇತ್ರವೂ ಹೌದು. ದೇವಶಾಸ್ತ್ರ ಗುರುಗಳು ಒಂದೇ ಕ್ಷೇತ್ರದಲ್ಲಿ ಇರತಕ್ಕಂಥ ಏಕೈಕ ಭಾರತದ ಕ್ಷೇತ್ರ ಅದು ಜೈನ ಕಾಶಿ ಮೂಡಿದ್ರಿ. ಇಲ್ಲಿಗೆ ಇವತ್ತು ಅವರ ಆಗಮನವಾಗಿದೆ. 3 ಜನ ಮುನಿಗಳು, ಯುಗದ ಮುನಿಗಳು, ಮತ್ತೊಬ್ಬರು ಏಕ ಮುನಿಗಳು, ಅಂದ್ರೆ 3 ರತ್ನತ್ರಯದ ಸ್ವರೂಪವಾಗಿ ನಮ್ಮಲ್ಲಿ ಇವತ್ತು ಆಗಮನವಾಗಿದೆ. ಒಬ್ಬರು ಮಾರ್ನಾಡಿನಿಂದ ಇಲ್ಲಿ ಬಂದ್ರೆ, 2 ಜನ ಬೆಳುವಾಯಿಂದ ಇಲ್ಲಿ ಬಂದು ಅಲಂಕಾರನಲ್ಲಿ ಎಲ್ಲರೂ 3 ಜನ ಮುನೀಶ್ವರರನ್ನ ನಮಗೆ ಸ್ವಾಗತ ಮಾಡತಕ್ಕಂತ ಭಾಗ್ಯ ಇವತ್ತು. ಬಂಧುಗಳೇ, ಅನೇಕ ವರ್ಷಗಳ ನಂತರ ಇಷ್ಟೊಂದು ಸಂಖ್ಯೆಯ ಶ್ರಾವಕ ಶ್ರಾವಕರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಆಹ್ವಾನಿಸದೆ ಅವರ ಸ್ವಪ್ರೇರಣೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಕೋವಿಡ್ ಕಾಲದ ಒಂದು ಕಾಲಘಟ್ಟದಲ್ಲೂ ನಾವೆಲ್ಲ ಅಂತರವನ್ನು ಕಾಯ್ದುಕೊಂಡು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಬಂದಿದ್ದೇವೆ. ನಾನು ಭಾವನೆಗಳನ್ನು ಮಾಡ್ತಾ ಜೈನ ಕಾಶಿ ಮೂಡಿದಿದೆ ಪ್ರಾಗ್ವೇಣಪುರ ಅನ್ನುವ ಕ್ಷೇತ್ರ. ಇಲ್ಲಿಯ ಪೂರ್ವ ದಿಕ್ಕಿನಲ್ಲಿ ಪಡುಬಿದಿರೆ ಇದ್ರೆ, ಪಶ್ಚಿಮ ದಿಕ್ಕಿನಲ್ಲಿ ಅದಕ್ಕೆ ಪೂರ್ವದಲ್ಲಿ ಇದ್ದದೆ ಮೂಡುಬಿದಿರೆ. ಬಿದಿರಿನಿಂದ ಆವೃತವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಹುಲಿ ಮತ್ತು ಹಸು ವೈರವನ್ನು ಮರೆತು ಒಂದೇ ಮಳಿಗೆಯಲ್ಲಿ ಹಾಲನ್ನು ನೀರನ್ನು ಕುಡಿತಾ ಇದ್ದಂತ ಒಂದು ಅಪೂರ್ವ ದೃಶ್ಯವನ್ನು ಇದೇ ಮಠದ ಪರಿಸರದಲ್ಲಿದ್ದಂತ ಪಡುಬಸದಿ ಅನ್ನುವ ಕಲ್ಸಂಕದಿಂದ ಕೊಂಡೆ ಸ್ಟ್ರೀಟ್ ನವರೆಗೆ ಮಠದ ಆಸ್ತಿಯಾಗಿತ್ತು. ಅಲ್ಲಿ ಪೂರ್ವಾಚಾರ್ಯರು ತಪಸ್ಸನ್ನು ಮಾಡ್ತಾ ಇದ್ರು. ಆ ಕಲ್ಲಿನ ಬಸದಿಯಲ್ಲೇ ಮಠವಾಗಿ ವಸತಿ ಮಾಡ್ತಾ ಇದ್ರು. ಅಂತ ಅಪೂರ್ವ ಕ್ಷೇತ್ರದಲ್ಲಿ ಅವರು ಅನತಿ ದೂರದಲ್ಲಿ ಪೂರ್ವದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಹೋಗಿ ಸ್ತುತಿಯನ್ನು ಮಾಡಿದ್ದಾರೆ. ಆಗ ಯಾವುದೇ ಕಟ್ಟಡಗಳಿಲ್ಲ, ಕೇವಲ ಪಡುಬಸದಿ ಮತ್ತು ಮಠದ ಪರಿಸರ ಬಿಟ್ಟರೆ ಎದುರುಗಡೆ ಇದ್ದಂತಹ ಒಂದು ಪರಿಸರ. ಅಲ್ಲಿ ಹುಲಿ ಹಸು ತಮ್ಮ ವೈರವನ್ನು ಮರೆತು ಪರಸ್ಪರ ಸ್ನೇಹ ಭಾವದಿಂದ ಇದ್ದದನ್ನು ಗುರುತಿಸಿದಂತ ಮುನಿ ಮಹಾರಾಜರು ವಿಶೇಷವಾಗಿ ಇದೊಂದು ಪವಿತ್ರ ಭೂಮಿ ಇರಬಹುದು, ಇಲ್ಲೇನೋ ಒಂದು ಚಮತ್ಕಾರ ನಡೀತಾ ಇದೆ ಅನ್ನೋದನ್ನು ಗುರುತಿಸ್ತಾರೆ. ಅಲ್ಲಿಯ ಜನ ಮತ್ತು ಭಕ್ತರನ್ನೆಲ್ಲ ಕರೆದು ಅಲ್ಲಿ ಸ್ವಚ್ಛಗೊಳಿಸುವಂತಹ ಸಂದರ್ಭದಲ್ಲಿ 12 ಅಡಿಯ ಕೃಷ್ಣಶಿಲೆಯ ಪಾರ್ಶ್ವನಾಥ ಸ್ವಾಮಿಯ ಚತುರ್ಥ ಕಾಲದ ಮೂರ್ತಿ ಗೋಚರವಾಗ್ತದೆ. ಮಹುವಾದಲ್ಲಿ ಇರುವಂತಹ ಪಾರ್ಶ್ವನಾಥ ಸ್ವಾಮಿ, ಶ್ರವಣಬೆಳಗೊಳದ ಚಂದ್ರಗಿರಿಯಲ್ಲಿರುವಂತಹ ಪಾರ್ಶ್ವನಾಥ ಸ್ವಾಮಿ ಮತ್ತು ಮೂಡುಬಿದಿರೆಯ ಪಾರ್ಶ್ವನಾಥ ಸ್ವಾಮಿ ನೋಡುವುದಕ್ಕೆ ಸಮಾನವಾಗಿದೆ. ಹಾಗಾಗಿ ಅಂತ ಅಪೂರ್ವ ಮೂರ್ತಿಯ ಕಾರಣದಿಂದ ತಿರಿಯಂಚ ಪ್ರಾಣಿಯು ಕೂಡ ರಾಗದ್ವೇಷವನ್ನು ಮರೆತು ಸಾಮರಸ್ಯವನ್ನು ಕೊಟ್ಟಂತಹ ಒಂದು ಪ್ರದೇಶ. ಈ प्रदेश के पूर्व महाराज आपका आगमन से हमारा धरती पुनीत हो गए हैं और गवर जैत और महादेव ग्रंथ भी यहाँ विराजमान है सत्यंडा का। और यहाँ 18 मंदिर है। 18 दोष दूर होने के बाद हम क्या होते हैं आपको सबको पता है।
वीतराग भगवान प्रकट होने के लिए 18 होंगे। 18 दोष रहित निर्दोषी आप सर्वज्ञ हितोपदेशी का दर्शन करने के लिए आपको सबको हम सबको सौभाग्य प्राप्त हुआ है आपका आगमन से। इसलिए हम निवेदन करते हैं आपका यही विराजमान हो ग्रीष्म पुस्तकालीन स्वाध्याय यही बनाए ऐसा भावना करते हुए अभी पद्मश्री सुरेश कुमार जी महाराज को तीनों हमारा मुक्तेश्वर दिनेश जी और आदर्श जी और अभय चंद्र जी शैलेंद्र अरोहा और सभी लोग मिलके उनको नमस्ते करेंगे और आप सब लोग नमस्ते करेंगे। जय जयकार के साथ सब नारियल चढ़ाएंगे। संपत साम्राज्य जी सब मिलके सब नारियल चढ़ाएंगे। जय पंचमेश्वर भगवान की जय। जय गुरुदेव का 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 सुधा हमारा महाराज का जो वही है। महाराज हमेशा आदेश देते हैं हम युगल मुनि महाराज ये ही दो है आत्मा एक ही है मतलब आत्मा अलग अलग है और भाव एक है। जगह अलग अलग है आत्मा अलग अलग है भाव एक है। इस रूप से महाराज को हम नारियल चढ़ाया और प्रसन्न सागर महाराज को भी नारियल चढ़ाया। यही है विशेषता महाराज के सानिध्य में हमने सीखना भाई बहन कैसे रहना चाहिए परिवार कैसे रहना चाहिए युगल मुनि महाराज जैसे। इसीलिए हम महाराज को बारंबार नमस्कार करते हुए अभी यहाँ अपना तीर्थ में आपका आगमन हुआ। तीनों मुनि महाराज को बारंबार नमस्कार करते हुए आप लोग आज आशीर्वाद दे रहे हैं। संक्षिप्त आशीर्वाद कुटी कुटी बोलिए परम पूज्य प्रसन्न सागर महाराज की जय। प्रसन्न सागर मुनि महाराज की जय। सकल मुनि संघ की जय। सभी लोग अपने हाथ ओम नमः सिद्धिभ्यः 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 मंगलम भगवान वीरो मंगलम गौतमोदनी मंगलम पुष्पदन्ताद्यो जैनधर्मोऽस्तु मंगलम् सरस्वती नमोस्तुभ्यं वरदे कामरूपिणी उपदेशारम्भं करिष्यामि सिद्धिर्भवत मे सदा सिद्धिर्भवत मे सदा। ऋषभदेव भगवान की जय। परम प्रभु भगवान की जय। चंदा प्रभु भगवान की जय। शांतिनाथ भगवान की जय। पारुषनाथ भगवान की जय। भगवान महावीर स्वामी की जय। 24 तीर्थंकर भगवान की जय। ममतेश बाहुबली भगवान की जय। चारित्र चक्रवर्ती आचार्य शांति सागर महाराज की जय। आचार्य श्री विमल सागर जी महाराज की जय। पुष्पगिरी प्रणय
प्रणेता वात्सल्य दिवाकर श्री आचार्य श्री पुष्प दंत सागर महाराज की जय, आचार्य श्री देवनंदी महाराज की जय, युग मुनि महाराज की जय, परम पूज्य अमोघ कीर्ति अमर कीर्ति मुनि महाराज की जय, पूर्ण कर्म भगवत कोटि मुनि महाराज की जय, हिंसा परमो धर्म की जय, परम पूज्य प्रसन्न सागर राज महाराज की जय। प्रिय बंधु कन्नडದಲ್ಲಿ ಹಿಂದಿ ಒಬ್ಬ ರೈತ ಎಷ್ಟೋ ಕಷ್ಟಪಟ್ಟು ಹೊಲದಲ್ಲಿ ಬೀಜ ಬಿತ್ತಾರೆ. ಬೀಜ ಬಿತ್ತಿದ ಮೇಲೆ ಅದು ಹುಟ್ಟಬೇಕಾದ್ರೆ ಏನ್ ಮಾಡಬೇಕು, ನೀರು ಬೇಕಾಗ್ತದೆ. ಆ ನೀರು ಬರಬೇಕಾದ್ರೆ ನಿಮ್ಮ ಹೊಲ ಗದ್ದೆದಲ್ಲಿ ಅಡಿಕೆ ಇರ್ಬೋದು, ರಬ್ಬರ್ ಇರ್ಬೋದು, ಭತ್ತ ಇರ್ಬೋದು, ಯಾವುದೇ ಇರ್ಬೋದು, ಆ ಹುಟ್ಟಬೇಕಾದ್ರೆ ಮಳೆ ಬೇಕಾಗ್ತದೆ. ಆ जय बोलो कोटेश ओमनी भगवान की जय, आचार्य भगवान पुष्प दंत सागर महाराज की जय जय गुरुदेव का जयकारा गुरुदेव का, प्रसन्न सागर मुनि महाराज की जय, महाराज की जय। ये छाया जानकी कम कलंक देवी निक्ष निरंजन ज्ञानमय हे परमपन बीवी देवन निज नितन मो ज्ञान कले खिल जाए, गुरुवर की ज्ञान गंगा में जीवन मम धुल जाए। सरस्वती नमस्तस्यै विमल ज्ञान मूर्ति विचित्रालोकयात्रेयम् यत्र सानात् प्रवर्तते, यत्र सानात् प्रवर्तते। ಎಲ್ಲರೂ ಎರಡು ಕೈಗಳಿಂದ ಬೇಕಾಗಬೇಕು. जय बोलो देवादेव एक नाथ श्री चिंतामणि पार्श्वनाथ भगवान की जय, चारित्र चक्रवर्ती आचार्य श्री शांति सागर जी महाराज के जय, आचार्य प्रवर श्री माविक जी महाराज के जय, परम पूज्य गणाधिपति गंडराचार्य गुरुवर कुंतो सागर जी महाराज के जय, आचार्य श्री कृष्णन सागर जी महाराज के जय, परम पूज्य गुरुवर प्रज्ञासन आचार्य श्री देवनंदी जी महाराज के जय, श्रीमद् जैन धर्म की जय, मुनि महाराज की जय, मुनि महाराज की जय, प्रसन्न सागर मुनि महाराज की जय। धर्म से भव्य आत्माओं, पावन प्रसंग है। मूल बद्री प्राचीन काल से प्रसिद्ध नगरी है और जैसा कि स्वामी जी ने बताया कि यहाँ पर परस्पर वैरी जीव भी अपनी वैर भावना को छोड़कर वात्सल्य भाव से एक घाट पर एक जगह आकर रहते हैं। मुझे लगता है कि वास्तव में मूलबद्री के सारे भक्त लोग बड़े प्रेम और वात्सल्य से इस मूलबद्री में रहते हैं। आपकी भावनाएं उन्नत है, आपका सौभाग्य है कि जैन नगरी मूलबद्री में आपके लिए चंद्र प्रभु भगवान के सानिध्य में और यहाँ के 18 भगवान के दर्शन आपके लिए प्रतिदिन होते हैं। यह आपका परम सौभाग्य और आप भाग्यवान। साधु हजारों किलोमीटर चल के मात्र इस भूमि के दर्शन करने के लिए आते हैं और आप इस भूमि पर रहते हो। वास्तव में आप पुण्यवान और भाग्यवान। गमन और आगमन संसार का ये नियम है, इसी का नाम संसार है। गमन जाना और आना, लेकिन संसारी जीव जाते हैं और आते
हो जाता है। साधु का आगमन हमारे लिए कल्याणकारी हो जाता है। साधु का आगमन हमारे गम को मिटाने वाला होता है, हमारे दुखों को मिटाने वाला होता है। ऐसे तो संसार में अनंत जीव जन्म मरण कर रहे, गमन भी हो रहा है और आगमन भी हो रहा है। हम सभी लोग इस संसार में अनादिकाल से आगमन और गमन कर रहे हैं, ये हमारा स्वभाव पड़ गया है। लेकिन इस आगमन को, इस गमन और आगमन को मिटाने के लिए ही साधु का समागम चाहिए। अगर हमारे लिए साधु का समागम मिल जाता है तो किसी कवि ने कहा है, एक घड़ी आधी में भी आई, जीजे संगत साधु की कटे को क्या। एक घड़ी 24 मिनट तक बंद हो गई है, उसमें भी आधी 12 मिनट, उसमें भी आधी 8 मिनट और उसमें भी आधी 3 मिनट की। अगर 3 मिनट के लिए भी हमारे रत्नत्रयधारी साधु का समागम प्राप्त हो जाता है तो हमारे करोड़ों अपराध मुक्त हो जाते हैं। ये साधु के समागम का होते रहते हैं। आपने 2 को बुलाया, 3 साधु का समागम हो गया। कितना बड़ा पुण्य है आपका कि एक साथ रत्नत्रय साधु आपके लिए प्राप्त हो गए। ये पुण्य है, इसको बोलते समागम। साधु का दर्शन, साधुनाम दर्शनम पुण्यम तीर्थ भूतानि साधवा कालेन फलतितेतम सत्य साधु समागम। बोले तीर्थों के दर्शन करने से जो पुण्य मिलता है, तीर्थों के दर्शन करने से जो हमारे लिए पुण्य की प्राप्ति होती है, वह प्राप्ति तो हमारे लिए कालांतर में फल देती है। लेकिन जो साधुओं की दर्शन से हमारे लिए पुण्य मिलता है, उसका पुण्य हमारे लिए तत्काल प्राप्त होता है। साधुनाम दर्शनम पुण्यम तीर्थ भूतानि साधवा। बोली मंदारगिरी में चातुर्मास था, लॉकडाउन में सब लोग अपने अपने घर में थे। हमें मंदारगिरी में वहां पर बेटे के ऊपर चातुर्मास कर रहे थे। मन में इच्छा हुई, थोड़ा कोरोना कम हुआ कि चलो प्राचीन तीर्थ जैन काशी के नाम से प्रसिद्ध है और उस जिनवाड़ी के दर्शन, जिस जिनवाड़ी को लिए लोगों की आंखें तरस जाती है, ऐसा ग्रंथ यहाँ पर धौला जय धौल माधवल के एक प्रति यहाँ पर है। उस दर्शन के हेतु 18 मंदिरों के दर्शन के हेतु मन में सौभाग्य हम युगल मुनिराजों का हुआ कि चलो मूलमंत्री जाके दर्शन करेंगे। ये तुलनालू में आकर बड़ा ही आनंद प्राप्त हुआ। ऐसे विशाल जिन मंदिर, कारगिल में भी 18 जिन मंदिर है, मूलबद्री में भी 18 जिन मंदिर है और 18 प्रकार के दोषों को नाश करने के लिए, जैसा कि स्वामी जी ने कहा, एक दोष हमारे लिए संसार में भटकाता है, एक दोष हमारे लिए अनेक प्रकार के पापों को करवाता है, एक दोष हमारे लिए जन्म मरण की श्रृंखला को बढ़ाने वाला है। और ऐसे एक नहीं 18 दोष हमारे आत्मा के अंदर विद्यमान है। लेकिन इन 18 दोषों की शुद्धि तभी होगी जो 18 दोषों से रहित ऐसे जिन मंदिर है, ऐसे जिन मंदिरों के जो दर्शन करेगा, जिन मंदिरों की आराधना करेगा, ऐसे भगवान की आराधना में अपने जीवन को बिताएगा, वही आत्मा 18 दोषों से मुक्त हो सकती है। वही आत्मा अपनी आत्मा को परमात्मा बना सकती है। वही आत्मा अपनी आत्मा को भगवान बना सकती है। जब तक आप मंदिर अच्छे, भगवान भी अच्छे हैं और लोग भी अच्छे हैं, मैं बुरा नहीं कहूंगा क्योंकि हमको रहना है यहाँ पे, बुरा भी हो तो बहुत अच्छा है। भगवान अच्छे हैं, गुरु अच्छे हैं, लोग अच्छे हैं, हमारे स्वामी जी भी बहुत अच्छे हैं बंधुओं। लेकिन इन सबका पुण्य संयोग कब हमारे लिए प्राप्त होगा? जब हम उसको आराधना के रूप में करेंगे, जब हम आत्मसात के रूप में करेंगे। ये आप सब लोगों का भाग्य है। कुछ दिनों का समय है, साधु संतों के बीच में आपको बिताना है। साधुओं का ये समागम आपके लिए कुछ ही दिनों के लिए प्राप्त हुआ है, तो निश्चित रूप से सभी कार्यक्रमों में आपके लिए सहभाग लेकर इस पुण्य का अवश्य लाभ लेना है।
और पुण्य का लाभ लेकर अपने जीवन के लिए परमार्थ का मार्ग प्रशस्त करना है। आप सभी की आत्मा का कल्याण हो, आप सभी मुख्य अपने स्थान को प्राप्त हो, ऐसी मंगल भावना करते हुए मेरे 2 शब्द को विराम देता हूँ। जय बोलो महावीर भगवान की प्रसन्न सागर मुनि महाराज की युगल मुनि महाराज की अभी अमर कीर्ति महाराज प्रवचन दिया था, अभी करेंगे अमोघ कीर्ति मुनि महाराज। उन दोनों में अलग अलग नहीं दिखते, एक ही दिखते हैं, इसलिए जय बोलो युगल मुनि महाराज की, प्रसन्न सागर मुनि महाराज की। मंगलम भगवान वीरौ मंगलम गौतमो मणि मंगलम तुंगकुंदाद्यो जैन धर्मोस्तु मंगलम सर्वमंगल मांगल्यम सर्वकल्याणकारकम प्रधानम सर्वधर्माणां जैनं जयतु शासनं जैनं जयतु शासनं। पंच परमेष्ठी भगवान की नमोकार महामंत्र की, जिन शासन नायक श्री महावीर भगवान की, परम पूज्य आचार्य श्री शांति सागर जी महाराज की, परम पूज्य आचार्य गुरुवर प्रज्ञा श्रवण श्री देवनंदी जी महाराज की, श्रीमद् जैन धर्म की सद्धर्म बंधुगळे, 15 ವರ್ಷ ನಂತರ ಇಲ್ಲಿ ಮೂಡಬದಿಯಲ್ಲಿ ಬರುವ ಇವತ್ತು ಸುಸಂದರ್ಭ, ನಮ್ಮ ಎಲ್ಲರ ಸೌಭಾಗ್ಯ. ನಾವು 15 ವರ್ಷ ಮೊದಲು ನಮ್ಮ ಗುರುಗಳ ಜೊತೆ ಇಲ್ಲಿ ಬಂದಿದ್ದು, ಆದರೆ ಏನು ಕೂಡ ನೆನಪಿಯಲ್ಲಿ ಇರಲಿಲ್ಲ. ಬರೀ ಒಂದು त्रिभुवन चूड़ामणि है ना, 100,000 पिलर वाला मंदिर एक इतना ही ध्यान में था। उड़ीदे पुनः स्वामी जी ध्यान में थे। एक स्वामी जी और एक टेम्पल, बस 2 ही चीजें याद थी, इसके अलावा कुछ भी याद नहीं था। इसलिए पुनः यहाँ तीर्थ यात्रा के लिए हम यहाँ पधारे गए। बंधुगणे, भगवान बाहुबली विग्रह कारणದಿಂದ ಶ್ರವಣಬೇಡ ಮತ್ತು ಪದ್ಮಾವತಿ ಅಮ್ಮನವರ ಕಾರಣದಿಂದ ಹುಮಚ್ ಪದ್ಮಾವತಿ ಯಾವ ಪ್ರಕಾರ ಪ್ರಸಿದ್ಧವಿದೆ ಇಡೀ ದೇಶದಲ್ಲಿ, ಅದೇ ಪ್ರಕಾರ ಸಿದ್ಧಾಂತ ದರ್ಶನ ಮತ್ತು 1000 ಪಿಲ್ಲರ್ ಟೆಂಪಲ್ ಈ 2 ಕಾರಣದಿಂದ ಮೂಡಬಿದ್ರಿ ಕೂಡ ಇಡೀ ದೇಶದಲ್ಲಿ ಪ್ರಸಿದ್ಧವಿದೆ. ದಕ್ಷಿಣ ಭಾರತದ ತೀರ್ಥ ಕ್ಷೇತ್ರಗಳ ಸೂಚಿಯಲ್ಲಿ ಮೂಡಬಿದ್ರೆಯ ಸರ್ವಶ್ರೇಷ್ಠ ಹೆಸರು ಇದೆ. ಪೂರ್ತಿ ದೇಶದಿಂದ ಜನರು ಬಂದು ಇಲ್ಲಿ ದರ್ಶನ ಮಾಡಿ ತಮ್ಮನ್ನು ಭಾಗ್ಯವಂತರು ಎಂದು ಅನಿಸುತ್ತಾರೆ. ಇವತ್ತು ಇಲ್ಲಿ ಜೈನ ಕಾಶಿ ಎಂದು ಕೂಡ ಹೇಳುತ್ತಾರೆ. ಇದನ್ನು ಜೈನ ಕಾಶಿ, ಕಾಶಿ ಅಂದ್ರೆ ಏನು ಗೊತ್ತಿದೆ? ಕಾಶಿ ಎಲ್ಲಿದೆ? ಕಾಶಿ ಎಲ್ಲಿದೆ? ಕಾಶಿ ಬನಾರಸ್, ವಾರಾಣಸಿ. ಯಾವ ಕಾರಣದಿಂದ ಫೇಮಸ್ ಇದೆ? ಪಾರ್ಶ್ವನಾಥ ಭಗವಾನ್, 23rd ತೀರ್ಥಂಕರ್ ಪಾರ್ಶ್ವನಾಥ ಭಗವಂತರ ಕಲ್ಯಾಣಕಗಳಿಂದ, ಜನ್ಮ ಕಲ್ಯಾಣಕದಿಂದ ಅದು ಬನಾರಸ ನಗರಿ, ಕಾಶಿ ನಗರಿ ಪ್ರಸಿದ್ಧವಿದೆ. ಅದು ಅಲ್ಲದೆ ಕಾಶಿ ನಗರಿ ಜೈನ ವಿದ್ವಾಂಸರ ಕಾರಣದಿಂದ ಪ್ರಸಿದ್ಧವಿದೆ. ಅಲ್ಲಿ ಗಣೇಶ ಪ್ರಸಾದ ವರ್ಣಿ ಅವರು ಮಹಾವಿದ್ಯಾಲಯ ಸ್ಥಾಪನೆ ಮಾಡಿ ಸಾದ್ವಾದ ಮಹಾವಿದ್ಯಾಲಯ ಅಲ್ಲಿ ನಡೆಯುತ್ತಾ ಇದೆ. ಬದೇನಿ ಘಾಟ್ ಸಾದ್ವಾದ ಮಹಾವಿದ್ಯಾಲಯ, ಸಾವಿರಾರು ವಿದ್ವಾಂಸರು ಅಲ್ಲಿಂದ ತಯಾರಾಗಿದ್ದಾರೆ. ಅದೇ ಕೆಲಸ ಮೂಡಬಿದ್ರೆಯಲ್ಲಿ ಕೂಡ ಆಗಿದೆ. ಅದಕ್ಕೆ ಇಲ್ಲಿ ಕೂಡ ಜೈನ ವಿದ್ವಾಂಸರ ನಗರಿ, ಈ ಕಾರಣದಿಂದ ಈ ಮೂಡಬಿದ್ರಿ ಪ್ರಸಿದ್ಧವಿದೆ. ಮಹಾಕವಿ ರತ್ನಾಕರ ವರ್ಣಿ ಈ ಮೂಡಬಿದ್ರೆಯಲ್ಲಿ ಹುಟ್ಟಿದರು ಮತ್ತು ಇಲ್ಲಿಂದ ಇಡೀ ಕರ್ನಾಟಕದಲ್ಲಿ ಜೈನ ಧರ್ಮದ ಪ್ರಸಾರ ಮಾಡಿದರು. ರತ್ನಾಕರ ಶತಕ ತ್ರಯವನ್ನು ಬರೆದಿದ್ದರು ಮತ್ತು ಅದೇ ಪ್ರಕಾರ ನೂರಾರು ವಿದ್ವಾಂಸರು ಈ ಮೂಡಬಿದ್ರೆಯಲ್ಲಿ ಹುಟ್ಟಿದ್ದಾರೆ. ಈ ಕಾರಣದಿಂದ ಈ ಮೂಡಬಿದ್ರಿ ಪ್ರಸಿದ್ಧವಿದೆ.
ಸದ್ಧರ್ಮ ಬಂಧುಗಳೇ, ಎಲ್ಲ ತೀರ್ಥಂಕರರು ಉತ್ತರ ಭಾರತದಲ್ಲೇ ಹುಟ್ಟಿದರು. ಉತ್ತರ ಭಾರತದಿಂದಲೇ ನಿರ್ಮಾಣ ಪಡೆದಿದ್ರು, ಅಲ್ಲೇ ಹುಟ್ಟಿದ್ರು, ಅಲ್ಲಿಂದ ನಿರ್ಮಾಣ ಪಡೆದಿದ್ರು. ಇಲ್ಲಿ ಯಾರು ತೀರ್ಥಂಕರರು ಬಂದಿಲ್ಲ? ಯಾಕೆ ಬಂದಿಲ್ಲ? ಒಂದು ಕೂಡ ತೀರ್ಥಂಕರರು ಇಲ್ಲಿ ಹುಟ್ಟಿ ಇಲ್ಲ, ಒಂದು ಕೂಡ ತೀರ್ಥಂಕರ ಇಲ್ಲಿಂದ ನಿರ್ಮಾಣ ಪಡೇ ಇಲ್ಲ. ಆದ್ರೆ ಸಮೋಚರಣವನ್ನು ತಗೊಂಡು ಅವರು ಇಲ್ಲಿ ಬಂದಿದ್ದು ಜೀನ ಧರ್ಮದ ಪ್ರಸಾರ ಮಾಡಿದ್ರು. ಆದ್ರೆ ಎಲ್ಲಾ ಪೂರ್ವಾಚಾರ್ಯರು ದಕ್ಷಿಣ ಭಾರತದಲ್ಲೇ ಹುಟ್ಟಿದರು. ಭೂತಬಲಿ, ಪುಷ್ಪದಂತ, ಉಮಾಸ್ವಾಮಿ, ಸಮಂತವತ, ಅಕಲಂಕ, ಪೂಜ್ಯಪಾದ, ವಿದ್ಯಾನಂದ, ವೀರಸೇನ, ಜಿನಸೇನ, ನೇಮಿಚಂದ್ರ, ಅಕಲಂಕ, ಸಾವಿರಾರು ಪೂರ್ವಾಚಾರ್ಯರು ಇದೇ ನಾಡದಲ್ಲಿ ಹುಟ್ಟಿದರು ಮತ್ತು ಎಲ್ಲಾ ಪ್ರಾಚೀನ ಗ್ರಂಥಗಳನ್ನು ಇಲ್ಲೇ ಬರೆದಿದ್ರು. ಈ ಪ್ರಕಾರ ಜಿನೇಂದ್ರರು ಇಲ್ಲಿ ಇರಲಿಲ್ಲ, ಅದು ಜಿನವಾಣಿ ಇಲ್ಲಿ ಇತ್ತು. ಜಿನೇಂದ್ರರು ಉತ್ತರ ಭಾರತದಲ್ಲಿ, ಅವರ ವಾಣಿಯ ಸಂರಕ್ಷಣೆ ದಕ್ಷಿಣ ಭಾರತದಲ್ಲಿ ಆಗಿದೆ. ಮತ್ತು ನಮ್ಮ ಆಚಾರ್ಯರು ಹೇಳಿದ್ದಾರೆ, ಪಂಚಮ ಕಾಲದ ಕೊನೆಯವರೆಗೆ ಧರ್ಮ ಇಲ್ಲಿ ಇರುತ್ತೆ, ಧರ್ಮ ಬರೀ ದಕ್ಷಿಣ ನಾಡದಲ್ಲೇ ಇರುತ್ತದೆ. ಈ ಪ್ರಕಾರ ಜಿನೇಂದ್ರ ವಾಣಿ ಇದೆ, ಪೂರ್ವಾಚಾರ್ಯರ ವಾಣಿ ಇದೆ. ಅದು ಎಲ್ಲ ನೋಡಿ ನಮ್ಮ ಎಲ್ಲ ಆಚಾರ್ಯರು ಭಗವಂತರು ಇಲ್ಲಿ ಬರುತ್ತಾ ಇರುತ್ತಾರೆ. ಮಹಾಮಸ್ತಕಾಭಿಷೇಕ ಪ್ರಸಂಗ ಬಂದರೆ ಎಲ್ಲಾ ಚತುರ್ವಿಧ ಸಂಘಗಳು 400 ಸಾಲುಗಳು ಬಂದಿದ್ರು. ಎಲ್ಲಿ? ಶ್ರವಣಬೇಳದಲ್ಲಿ 400ರಲ್ಲಿ 400 ಪೂರ್ವದಲ್ಲಿ ಕೂಡ ಬಂದಿರಬಹುದು. है ना? 400 में से 400 आए होंगे, आधा है इन लोग। हाँ, तो जितने भी साधु संत यहाँ आते हैं दक्षिण में, मूड बिद्री जरूर आते हैं, क्योंकि यहाँ सिद्धांत दर्शन है, महाबंध, षटखंडागम और रत्नों की मूर्तियां और ये 18 टेम्पल, ये सब तीर्थ की सूचना देते हैं. तीर्थ ಅಂದ್ರೆ ಏನು? ತೀರ್ಥ ಅಂದ್ರೆ ಇಲ್ಲಿ ಹೋಗಿ ನಾವು ನಮ್ಮ ಮನಸ್ಸನ್ನು, ನಮ್ಮ ಆತ್ಮನನ್ನು ತೊಳೆಯುತ್ತೇವೆ, ಸ್ವಚ್ಛ ಮಾಡುತ್ತೇವೆ, ಅದನ್ನೇ ತೀರ್ಥ ಎಂದು ಹೇಳಲಾಗಿದೆ. ಸದ್ಧರ್ಮ ಬಂಧುಗಳೇ, ತಾವೆಲ್ಲ ಸೌಭಾಗ್ಯವಂತರು ಇದ್ದೀರಾ. ಸ್ವಲ್ಪ ಧರ್ಮ ಮಾಡಬೇಕಾಗುತ್ತದೆ, ಜಾಸ್ತಿ ಇಲ್ಲ. ಎಷ್ಟು? ಸ್ವಲ್ಪ, ಜಾಸ್ತಿ ಮಾಡಬೇಡಿ, ಸ್ವಲ್ಪ ಮಾಡಿ. ಅದು ನೀವು ಯಾವ ನಾಡದಲ್ಲಿ ಇದ್ದೀರಾ? ತೆಂಗಿನಕಾಯಿ ಮರ ಇಲ್ಲಿ ಇರುತ್ತದೆ, ತೆಂಗಿನಕಾಯಿ ಮರ ಇಲ್ವಾ? ಕಲ್ಪವೃಕ್ಷ ಹೇಳುತ್ತಾರೆ. ಯಾಕೆ ಗೊತ್ತಿದೆ ನಿಮಗೆ? ಯಾಕೆ ಹೇಳ್ತಾರೆ? ಬರೀ 3-4 ವರ್ಷ ಪರಿಶ್ರಮ ಮಾಡಲಾಗುತ್ತದೆ. ಪ್ರಾರಂಭದ 3-4 ವರ್ಷ ಮಾತ್ರ ಪರಿಶ್ರಮ ಮಾಡಿದ್ರೆ 100 ವರ್ಷವರೆಗೆ ಅದು ನಿಮಗೆ ಸಿಹಿ ನೀವು ಕೊಡುತ್ತಾ ಇರುತ್ತದೆ. ತೆಂಗಿನಕಾಯಿ ಮರ, ಗಿಡ, है ना? जैन धर्म भी ऐसा ही है, ज्यादा नहीं, थोड़ा सा धर्म करो, इस भाव में और भाव में आपके लिए सुख देता है. ಈ ಭವದಲ್ಲಿ ಸ್ವಲ್ಪ ಧರ್ಮಾಚರಣೆ ಮಾಡಿದರೆ, ಮನಸ್ಸಿನಿಂದ ಸಮ್ಯಕ್ವ ಪೂರ್ವಕ ನಾವು ಸ್ವಲ್ಪ ಧರ್ಮಾಚರಣೆ, ಧರ್ಮ ಧ್ಯಾನವನ್ನು ಮಾಡಿದರೆ, ಅದೇ ಧರ್ಮ, ಈ ಜೈನ ಧರ್ಮ ನಮಗೆ ಭವದಲ್ಲಿ ಸುಖ, ಶಾಂತಿ, ಸುವಿಧೆಗಳು ಕೊಡುತ್ತದೆ. ಅದಕ್ಕೆ ನಾವೆಲ್ಲರೂ ಈ ಎಲ್ಲ ಜಿನಬಸರಿಗಳು ಮತ್ತು ಎಲ್ಲ ಸಾಧು ಸಂತಗಳ ಸಮಾಗಮ ಮತ್ತು 12 ತಿಂಗಳ ನಮ್ಮ ವಿದ್ವಾನ, ಇಡೀ ದೇಶದಲ್ಲಿ ಇಲ್ಲ, ಇಡೀ ವಿಶ್ವದಲ್ಲಿ ನಮ್ಮ ಭಟ್ಟಾಚಾರ್ಯರ ಹೆಸರು ಇದೆ. ಇಡೀ ವಿಶ್ವದಲ್ಲಿ ನಮ್ದು ಒಂದು ಕ್ಲಾಸ್ ನಡೆಯುತ್ತದೆ ಪ್ರತಿ ಸೋಮವಾರ, ಪ್ರತಿ ಶುಕ್ರವಾರ. ಬರೀ ಅಮೆರಿಕ, ಅಟ್ಲಾಂಟಾ, ಕೆನಡಾ ಅವರೇ ನಮ್ಮ ಕ್ಲಾಸ್ ನಲ್ಲಿ ಇರುತ್ತಾರೆ. ಜೂಮ್ ಕ್ಲಾಸ್ ನಡೆಯುತ್ತಾ ಇದೆ ಈಗ. ಆ ಕ್ಲಾಸ್ ನಲ್ಲಿ 2 ವರ್ಷದಿಂದ ಕ್ಲಾಸ್ ನಡೆಯುತ್ತಾ ಇದೆ. ಅದರಲ್ಲಿ ಬರೀ ವಿದೇಶದವರು ಇರುತ್ತಾರೆ. ಎಲ್ಲಾ ವಿದೇಶದವರಿಗೆ ಚಾರುಕೀರ್ತಿ ಸ್ವಾಮೀಜಿಯವರ ಪರಿಚಯ ಇದೆ. ಎಲ್ಲರೂ ಹೇಳ್ತಾ ಇರುತ್ತಾರೆ, ಸ್ವಾಮೀಜಿ ಬಂದಿದ್ರು. ಎಲ್ಲಾ ಕಡೆ ಹೋಗಿ ಜಿನ ಧರ್ಮದ ಪ್ರಸಾರ ಮಾಡ್ತಾ ಇದ್ದಾರೆ ನಮ್ಮ ಸ್ವಾಮೀಜಿಗಳು. ನಾವು 97ರಲ್ಲಿ ಕೂಡ ಬಂದಿದ್ವಿ. ನಾವು ಬ್ರಹ್ಮಚಾರಿ ಇದ್ದಾಗ 97, ಆವಾಗ ಹಿಂದಿನ ಭಟ್ಟಾರಜಿ ಅವರು ಇದ್ದರು. ಹಾ, तीसरे नंबर के ಕೊಡಬೇಡ. ಹಾ, ಆ ಭಟ್ಟಾರಜಿ ಕೂಡ ನಾವು ನೋಡಿದ್ವಿ, ಅವರ ದರ್ಶನ ಮಾಡಿದ್ವಿ. ಅವರು ನಮಗೆ ಬಸದಿ ದರ್ಶನ ಮತ್ತು ಸಿದ್ಧಾಂತ ದರ್ಶನ, ರತ್ನಮೂರ್ತಿಗಳ ದರ್ಶನ ಮಾಡಿಸಿದ್ರು. 1-2 ದಿವಸದ ಸಾನ್ನಿಧ್ಯ ಇತ್ತು, ಬರೀ ಅಷ್ಟೇ. ಹುಮ್ಮಚ ಪದ್ಮಾವತಿಯಲ್ಲಿ ಕೂಡ ಹಿಂದಿನ ಭಟ್ಟಾರಜಿ ಇದ್ರು, ಇಲ್ಲಿ ಕೂಡ ಇದ್ರು.
ನರಸಿಂಹರಾಜಪುರ ಕೂಡ ಹಿಂದಿನ ಭಟ್ಟಾರತಿಗೆ ನಾವು ನೋಡಿದ್ವಿ. ಈಗ ಎಲ್ಲ ಕಡೆ ಹೊಸ ಹೊಸ ಭಟ್ಟಾರತಿದ್ದಾರೆ, ಯಂಗ್ ಭಟ್ಟಾರತಿದ್ದಾರೆ, ಇಂಟೆಲಿಜೆಂಟ್ ಭಟ್ಟಾರತಿದ್ದಾರೆ, ಜನಧರ್ಮದ ಪ್ರಭಾವನೆ ಮಾಡುವವರು ಪ್ರಭಾವಕ ಭಟ್ಟಾರಕರು ಇಲ್ಲಿ ಇದ್ದಾರೆ. ನಿಮ್ಮೆಲ್ಲರ ತುಂಬಾ ಸೌಭಾಗ್ಯವಿದೆ, ಅಂತ ಭಟ್ಟಾರತಿ ನಿಮಗೆ ಸಿಕ್ಕಿದ್ದಾರೆ. ಅವೆಲ್ಲ ಈ ಒಂದು ವಾರದ ಸಾನ್ನಿಧ್ಯ ನಿಮಗೆ ಈಗ ಸಾಧು ಸಂತರ ಸಮಾಗಮ ಸಿಗುತ್ತಾರೆ. ನೀವು ಎಷ್ಟು ಲಾಭ ತಗೊಳ್ತೀರಾ ತಗೊಳ್ಳಿ, ನನಗೆ ಲಾಭ ತಗೊಳ್ಳುವುದಿದೆ. ಈ ಬಸದಿಗಳಿಂದ, ಸಿದ್ಧಾಂತ ದರ್ಶನದಿಂದ ನಮ್ಗೆ ಕೂಡ ಪುಣ್ಯ ಸಂಚಯ ಮಾಡುವುದಿದೆ, ಪಾಪ ಕರ್ಮಗಳ ನಿರ್ಜರೆ ಮಾಡುವುದಿದೆ. ಅದೇ ಮಾಡಲು ನಾವು ಇಲ್ಲಿ ಬಂದಿದ್ದೇವೆ. ತಮ್ಮೆಲ್ಲರದು कल्याण तो हो गया सबका, कल्याण तो हो गया, कल्याण मंडप में कल्याण होता है सबका, कल्याण ಆಗಿದೆ. ಈಗ ನಿಮ್ಮೆಲ್ಲರ ಜೀವನದಲ್ಲಿ ಆತ್ಮ ಕಲ್ಯಾಣ ಆಗಲಿ, ಧರ್ಮ ಧ್ಯಾನ ನಿಮ್ಮೆಲ್ಲರಲ್ಲಿ ಹೆಚ್ಚಾಗಲಿ ಮತ್ತು ಎಲ್ಲರಿಗೆ ಸುಖ ಸಮಾಧಾನ ಸಂತೋಷ ಸಿಗಲಿ. ಇದು ಮಂಗಲಾಚರಣ ಪೂರ್ವಕ ಇವತ್ತಿನ ಆಶೀರ್ವಾದ ಕೊಟ್ಟು ನಮ್ಮ ಮಾತನ್ನು ಮುಗಿಯುತ್ತೇನೆ. ಬೋಲಿಯೇ ಮಹಾವೀರ್ ಭಗವಾನ್ ಕಿ सदर्म समेत बंधुಗಳೇ ಒಮ್ಮೆ ಜಯಕಾರ ಹಾಕೋಣ. जय गुरुगल मुनि महाराज की जय। अमोघ 108 परम पूज्य अमोघ कीर्ति मुनि महाराज की जय। परम पूज्य 108 अमर कीर्ति मुनि महाराज की जय। परम पूज्य 108 प्रसन्न सागर मुनि महाराज की जय। ಮೂರು ಜನ ಮಹಾರಾಜರುಗಳು ಬಹಳ ಒಳ್ಳೆಯ ಅಮೃತ ವಾಣಿಯನ್ನು ನಮಗೆಲ್ಲ ನೀಡಿದ್ದಾರೆ. ಗುರುಗಳ ಮುನಿಗಳಂತೂ ತಮ್ಮ ಇಂದಿನ ಇಲ್ಲಿಯ ಭೇಟಿಯ ಎಲ್ಲ ಸ್ಮರಣೆಯನ್ನು ಬಹಳ ಅಭೂತಪೂರ್ವವಾಗಿ ನೆನಪು ಮಾಡಿದ್ರು. ಅವರು 1997ರಲ್ಲಿ ಬಂದ ನೆನಪು ಮಾಡಿದ್ರು. 2007 में उससे पहले 1997 में आपने आया, ಅದರ ಸ್ಮರಣೆ ಮಾಡಿದ್ರು. ಅಂದ್ರೆ 2007ಕ್ಕಿಂತ ಜಾಸ್ತಿ ನೆನಪು 1997ರಲ್ಲಿದೆ. ನಂತರ 97 ಅಂದ್ರೆ 2000 ಮತ್ತು 21 ವರ್ಷ, 24 ವರ್ಷ, 24 ತೀರ್ಥಂಕರ ಕ್ಷೇತ್ರವನ್ನು ದರ್ಶನ ಮಾಡಲಿಕ್ಕೆ 24 ವರ್ಷ ನಂತರ ಪುನಃ ಬಂದಿದ್ದಾರೆ. ಅದು 2007ರಲ್ಲಿ ನಾವಿದ್ದಾಗ ಬಂದಿದ್ರು. ನಮಗೆ ಪೂರ್ಣ ನೆನಪಿದೆ. ಮಹಾರಾಜರು ಬಂದಿದ್ರು, ದೇವನಂದಿ ಮಹಾರಾಜರು ಬಂದಿದ್ರು, ವಾಪಸ್ ಹೋಗುವಾಗ್ಲೂ ಬಂದಿದ್ರು, ಬರುವಾಗ್ಲೂ ಬಂದಿದ್ರು ಮುನಿ ಮಹಾರಾಜ್. ಹಾಗಾಗಿ ನಮೋಕಾರ ತೀರ್ಥ ಅಂತ ಹೇಳಿ ಒಂದು ದೊಡ್ಡ ತೀರ್ಥವನ್ನು ಹೇಗೆ ಪುಷ್ಪದಾನ್ ಸಾಗರ ಪುಷ್ಪಗಿರಿಯನ್ನು ಮಾಡಿದರು, ಅದೇ ರೀತಿ ಮಾಂಗಿ ತುಂಗಿ 108 ಅಡಿಯ ಒಂದು ಪ್ರತಿಮೆ ಏನಿದೆ ಜ್ಞಾನಮತಿ ಮಾತಾಜಿ ಮಾಡಿದ್ದಾರೆ. ಅಲ್ಲಿ ಹೋಗುವಾಗ ಮಧ್ಯದಲ್ಲಿ ಸಿಗುವುದೇ ದೇವನಂದಿ ಮುನಿ ಮಹಾರಾಜರ ನಮೋಕಾರ ತೀರ್ಥ. ರಾಷ್ಟ್ರೀಯ ಹೆದ್ದಾರಿಯಲ್ಲಿದೆ. ಮುಂಬೈಯಿಂದ ಸುಮಾರು 4 ಗಂಟೆಯ ಪ್ರಯಾಣ ವಾಹನದಲ್ಲಿ. ಆ ಒಂದು ಸುಂದರ ತೀರ್ಥ ನೀವೆಲ್ಲ ನೋಡಿದ್ದೀರಿ. ಆ ತೀರ್ಥ ನೋಡೋದಿದ್ರೆ ಖಂಡಿತ ನೋಡಬೇಕು. ಅದೇ ರೀತಿಯಾಗಿ ಮಂದರಾಗಿರಿಯಲ್ಲಿದ್ದು ಕ್ಷೇತ್ರದ ವಿಶೇಷವಾದಂತಹ ಪ್ರಗತಿ ಮತ್ತು ವಿಕಾಸಕ್ಕೆ ಯುಗಲ ಮುನಿಗಳು ಕಾರಣರಾಗಿದ್ದಾರೆ. ಅದೇ ರೀತಿಯಾಗಿ ಪ್ರಸಂಗ ಸಾಗರ ಮುನಿ ಮಹಾರಾಜರು ಕೂಡ ಈ ಭಾಗದ ಬಸದಿಯ ಜೀರ್ಣೋದ್ಧಾರಕ್ಕಾಗಿ ವಿಶೇಷವಾದಂತಹ ಪ್ರಭಾವವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮದ ನಂತರ ಸಂಜೆ ಇಲ್ಲಿ ಮಂಗಳ ಆರತಿದೆ. 3 ಗಂಟೆಗೆ ಮಹಾರಾಜರ ಎಂದಿನ ಹಾಗೆ ಆನ್ಲೈನ್ ಕ್ಲಾಸಸ್ ಮತ್ತು ಪೂಜೆ ಪ್ರವಚನ. 5 ಗಂಟೆ ನಂತರ ಭಕ್ತಿ ಸಂಧ್ಯಾ ಕಾರ್ಯಕ್ರಮ 5ರಿಂದ 5:30ವರೆಗೆ ಇರ್ತದೆ ಹಿಂಭಾಗದಲ್ಲಿ. ನಂತರ